ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ಅತ್ಯಂತ ಮಹತ್ವವಾದ ದಿವಸವಾಗಿದೆ. ಕರ್ನಾಟಕ ರಾಜ್ಯದ SSLC 10ನೇ ತರಗತಿ ಮತ್ತು PUC ಪರೀಕ್ಷೆಯ ವೇಳಾಪಟ್ಟಿ ಬಿಡುಗಡೆ ಆಗಿದೆ. ಸುಮಾರು 9 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಈ ಒಂದು SSLC ಪರೀಕ್ಷೆ ತಗೊಳ್ತಾ ಇದ್ದಾರೆ. 7 ಲಕ್ಷಕ್ಕೂ ಹೆಚ್ಚು ಮಕ್ಕಳು PUC ಪರೀಕ್ಷೆ ಬರೀತಾ ಇದ್ದಾರೆ. ಹೀಗೆ 17 ಲಕ್ಷ ವಿದ್ಯಾರ್ಥಿಗಳು SSLC ಮತ್ತು PUC ಪರೀಕ್ಷೆಯ ಒಂದು ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸನ್ನು ಕಂಡಿದ್ದಾರೆ. ತಮ್ಮ ಮಕ್ಕಳ ಉಜ್ವಲ ಶಿಕ್ಷಣಕ್ಕಾಗಿ ಹಾತೊರಿತಾ ಇದ್ದಾರೆ. ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಒಂದು ಕಾತುರಕ್ಕೆ ಶಿಕ್ಷಣ ಇಲಾಖೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಒಂದು ವೇಳಾಪಟ್ಟಿ ಟೈಮ್ ಟೇಬಲನ್ನು ಬಿಡುಗಡೆ ಮಾಡಿದೆ. SSLC 1ನೇ ಪರೀಕ್ಷೆ ಪ್ರಾರಂಭವಾಗುತ್ತೆ ಮಾರ್ಚ್ 18ರಿಂದ ಮತ್ತು ಏಪ್ರಿಲ್ 2ಕ್ಕೆ ಮುಕ್ತಾಯವಾಗುತ್ತೆ. ಮಾರ್ಚ್ 18 ಪ್ರಾರಂಭವಾಗಿ ಏಪ್ರಿಲ್ 2ಕ್ಕೆ ಮುಕ್ತಾಯವಾಗುತ್ತೆ. ಮತ್ತು SSLC ಪರೀಕ್ಷೆ 2ನೇದು ಮೇ 18ರಿಂದ ಪ್ರಾರಂಭವಾಗುತ್ತೆ, ಮೇ 23ಕ್ಕೆ ಮುಕ್ತಾಯವಾಗುತ್ತೆ. ಕಾರಣ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಅನುತ್ತೀರ್ಣರಾದವರು ಕೂಡ ಒಂದೇ ಸಲ ಕಾಲೇಜಿಗೆ ಹೋಗೋದಕ್ಕೆ, ಶಿಕ್ಷಣ ಮುಂದುವರಿಸೋದಕ್ಕೆ, ಅಂಕಗಳು ಕಡಿಮೆ ಇದ್ದರೆ ಹೆಚ್ಚು ಅಂಕ ಪಡೆಯುವ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಈ ಒಂದು ಹೊಸ ನೀತಿಯನ್ನು ಜಾರಿಗೆ ತಂದಿದೆ. ಮತ್ತು PUC ಪರೀಕ್ಷೆ ಫೆಬ್ರವರಿ 28 ಪ್ರಾರಂಭ ಆಗ್ತಾಯಿದೆ. ಮಾರ್ಚ್ 17ರ ತನಕ ಈ ಪರೀಕ್ಷೆ ನಡೆಯುತ್ತೆ. 7,10,363 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. 1,217 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಹೀಗೆ SSLC ಮತ್ತು PUC ಕರ್ನಾಟಕ ಸ್ಟೇಟ್ ಸಿಲೆಬಸ್, ಏಕೆಂದರೆ ರಾಜ್ಯ ಪಠ್ಯಕ್ರಮ ಆಧಾರಿತ ಎಕ್ಸಾಮಿನೇಷನ್ ಇದು. ಹೀಗೆ ಈ ಒಂದು ವೇಳಾಪಟ್ಟಿಯನ್ನು ಸರ್ಕಾರ ಸಿದ್ಧಪಡಿಸಿದೆ. ವೇಳಾಪಟ್ಟಿಯಂತೆ ಇಲಾಖೆ ಎಲ್ಲ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿದೆ. ಒಟ್ಟು ನಮ್ಮ SSLCಗೆ 9,02,889 ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಫಲಿತಾಂಶ ಯಾವಾಗ ಬರುತ್ತೆ ಇದನ್ನು ಕೂಡ ಇಲಾಖೆ ಪ್ರಕಟಪಡಿಸಿದೆ. ಏಪ್ರಿಲ್ 24 SSLC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗತ್ತೆ. 2,871 ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ. ಪರೀಕ್ಷಾ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ. ಮತ್ತು ಈ ಒಂದು ಪರೀಕ್ಷೆಗೆ ಕಡ್ಡಾಯವಾಗಿ ಮಕ್ಕಳ ಹಾಜರಾತಿ ಅಟೆಂಡೆನ್ಸ್ ಶಾಲೆ ಕಾಲೇಜು 75% ಇರಲೇಬೇಕು. 75% ಹಾಜರಾತಿ ಇದ್ದವರಿಗೆ ಈಗಾಗಲೇ ಒಂದು ಪ್ರವೇಶ ಪತ್ರ ನೀಡಿದ್ದಾರೆ. ಹಾಲ್ ಟಿಕೆಟ್, ಅಡ್ಮಿಷನ್ ಟಿಕೆಟ್ ಹೋಗಿದೆ. ಹಾಜರಾತಿ ಕಡಿಮೆ ಇದ್ದರೆ ಈ ಒಂದು ಪರೀಕ್ಷೆ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ಮತ್ತೊಂದು ವಿಶೇಷವಾದ ಅಂಶ, ಮಕ್ಕಳಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ಗೊಂದಲಗಳು ಬರುತ್ತೆ, ಸಮಸ್ಯೆಗಳಾಗತ್ತೆ. ಆ ಸಮಸ್ಯೆಗಳ ನಿವಾರಣೆಗೆ ಶಿಕ್ಷಣ ಇಲಾಖೆಯು 2 ಒಂದು ದೂರವಾಣಿ ಸಂಖ್ಯೆ ಕೊಟ್ಟಿದೆ. ಆತಂಕ, ಸಮಸ್ಯೆ, ಗೊಂದಲ ಇದ್ದಾಗ ಶಾಲಾ ಶಿಕ್ಷಕರಾಗ್ಬೋದು, ಶಾಲಾ ಮುಖ್ಯಸ್ಥರಾಗ್ಬೋದು, ಪೋಷಕರೇ ಆಗ್ಬೋದು, ವಿದ್ಯಾರ್ಥಿಗಳೇ ಆಗ್ಬೋದು, ಆ ಪರೀಕ್ಷೆಯಲ್ಲಿ ಈ ಸಹಾಯವಾಣಿಯನ್ನು ಬಳಸಿ ತಮ್ಮ ನೆರವನ್ನು ಪಡೆಯಬಹುದು. ಹೆಲ್ಪ್ ಲೈನ್ ಅಂತ ಮಾಡಿದರೆ ಆ ಹೆಲ್ಪ್ ಲೈನ್ ಸಂಖ್ಯೆ 080 233 10076. ಮತ್ತೊಮ್ಮೆ 080
2331007 ಈ ಸಂಖ್ಯೆಗೆ ಫೋನ್ ಮಾಡಿ ತಮ್ಮ ಒಂದು ಸಮಸ್ಯೆ ಗೊಂದಲ ಇದ್ದರೆ ಪರಿಹಾರ ಮಾಡ್ಕೋಬೋದು. ಆಡಳಿತಾತ್ಮಕವಾಗಿರ್ಬೋದು ಅಥವಾ ಪಠ್ಯ ವಿಷಯಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಈ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಉತ್ತರಿಸ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. 2025-26ನೇ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಿಗಾ ಇಲಾಖೆ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಏಕೆಂದರೆ ಪ್ರತಿ ವರ್ಷ ಕೆಲ ದುಷ್ಕರ್ಮಿಗಳು ಈ ಪ್ರಶ್ನೆ ಪತ್ರಿಕೆ ಬಯಲಾಗಿದೆ, ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಜಾಲತಾಣದಲ್ಲಿ ಬಿಡ್ತಾರೆ, ಹೀಗೆ ಆಗತ್ತೆ. ಆದರೆ ಈ ಸಲ ಈ ಸೋರಿಕೆ ಆಗದ ಹಾಗೆ ಈ ಪ್ರಶ್ನೆ ಪತ್ರಿಕೆ ಸರ್ಕಾರ ನಿಗಾ ಇಟ್ಟಿದೆ. ಪರೀಕ್ಷೆ ಕೇಂದ್ರಗಳಲ್ಲಿ ಮೇಲ್ವಿಚಾರಕರನ್ನು ಬಿಟ್ಟು, ಅಂದರೆ ಕಸ್ಟೋಡಿಯನ್ ಅಂತ ಕರಿತೀವಿ, ಚೀಫ್ ಕಸ್ಟೋಡಿಯನ್ ಅಥವಾ ಮ್ಯಾನೇಜರ್ ವ್ಯವಸ್ಥಾಪಕರು, ಇವರಿಬ್ಬರಿಗೆ ಮಾತ್ರ ಮೊಬೈಲ್ ಬಳಸೋದಕ್ಕೆ ಅಧಿಕಾರವಿದೆ. ಆ ಕೊಠಡಿ ಮೇಲ್ವಿಚಾರಕರು, ರೂಮ್ ಸೂಪರ್ವೈಸರ್, ಇನ್ವಿಜಿಲೇಟರ್ ಅವರು ಬಳಸುವ ಹಾಗಿಲ್ಲ. ವಿದ್ಯಾರ್ಥಿಗಳು ಸಹಿತ ಮೊಬೈಲ್ ಬಳಸುವ ಹಾಗಿಲ್ಲ. ಕಟ್ಟುನಿಟ್ಟಾಗಿ ಮೊಬೈಲ್ ಬಳಸೋ ನಿಷೇಧ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ಮೀಟರ್ BNS ಆ್ಯಕ್ಟ್, ಭಾರತೀಯ ನ್ಯಾಯ ಸಂಹಿತೆ ಈ ಅಧೀನದಲ್ಲಿ 200 ಮೀಟರ್ ನಿಷೇಧಾಜ್ಞೆಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಪೋಷಕರಾಗಲಿ, ಶಾಲಾ ಶಿಕ್ಷಕರಾಗಲಿ, ಸಂಬಂಧಿಕರೇ ಆಗಲಿ, ಯಾರು ಕೂಡ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪರೀಕ್ಷೆಯ ವೇಳೆಯಲ್ಲಿ 200 ಮೀಟರ್ ಒಳಗೆ ಹೋಗುವ ಹಾಗಿಲ್ಲ. ಮತ್ತು ಮಾಧ್ಯಮದವರು ಸಹಿತ, ನಾನು ಮಾಧ್ಯಮದವರು, ನಾನು ಪತ್ರಿಕೆಯವರು, ನಾನು ಚಾನಲ್ ಅಂದ್ಕೊಂಡು ಕೂಡ ಅವ್ರಿಗೂ ಅವಕಾಶವಿಲ್ಲ. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಸೆಂಟರ್ ಒಳಗಡೆ ಪರೀಕ್ಷೆ ನಡೀತಾ ಇದ್ದಾಗ ಯಾವುದೇ ಮಾಧ್ಯಮದ ವ್ಯಕ್ತಿ, ಮಾಧ್ಯಮದ ಇವರು ಅಲ್ಲಿ ಪ್ರವೇಶವಿಲ್ಲ. ಕೇವಲ ಜಿಲ್ಲಾಧಿಕಾರಿ ಅನುಮತಿ ಕೊಟ್ಟಿದ್ದರೆ ಅದಕ್ಕೆ ಅವಕಾಶ ಇದೆ. ಹೀಗೆ ಮಾಧ್ಯಮದವರು ಕೂಡ ನಿರ್ಬಂಧವಿದೆ. ಪರೀಕ್ಷಾ ದಿನ ಈ ಸೈಬರ್ ಸೆಂಟರ್ ಅಂತ ಏನಿರುತ್ತೆ, ಜೆರಾಕ್ಸ್ ಕೇಂದ್ರ, ಇದನ್ನು ಬಂದ್ ಮಾಡ್ತಾರೆ. ಯಾಕಂದರೆ ಸೈಬರ್ ಸೆಂಟರು ಮತ್ತು ಜೆರಾಕ್ಸ್ ಸೆಂಟರ್ನ ಆ ಪರೀಕ್ಷಾ ಕೇಂದ್ರದ ದಿನ ಬಂದ್ ಮಾಡ್ತಾರೆ. ಮತ್ತು ಜಾಲತಾಣಗಳ ಮೇಲೆ ನಿಗಾ. ಸಾಮಾನ್ಯ ಇತ್ತೀಚೆಗೆ ಈ ವಿದ್ಯುನ್ ಮಾಧ್ಯಮದ ಮುಖಾಂತರ ಅವ್ಯವಹಾರಗಳಾಗತ್ತೆ. ಪರೀಕ್ಷೆ ಪತ್ರಿಕೆ ಅಂತ ಹೇಳ್ತಾರೆ, ಯಾವುದೋ ನಕಲಿ ಪತ್ರಿಕೆ ಬಿಡ್ತಾರೆ. ವಿದ್ಯಾರ್ಥಿಗಳಿಂದ, ಪೋಷಕರಿಂದ ಈ ಒಂದು ಹಣದ ವ್ಯಾಪಾರ, ಆರ್ಥಿಕ ಚಟುವಟಿಕೆ ಮಾಡ್ತಾರೆ. ಆದ್ದರಿಂದ ಪರೀಕ್ಷಾ ವೇಳೆಯಲ್ಲಿ ಎಲ್ಲ ಜಾಲತಾಣಗಳ ಮೇಲೆ ನಿಗಾ ಇಟ್ಟಿರ್ತಾರೆ. ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಇನ್ಸ್ಟಾಗ್ರಾಮ್, ಈ ಅಕೌಂಟ್ಗಳು, ಇದರ ಮೇಲೆ ಸರ್ಕಾರ ನಿಗಾ ಇಟ್ಟಿದೆ. ಹುಷಾರಾಗಿರಿ. ನಮ್ಮ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಯಾವುದೋ ಪತ್ರಿಕೆಯನ್ನು ವಾಟ್ಸಪ್ ಮಾಡೋದಾಗಲಿ, ಪತ್ರಿಕೆ ಬಯಲಾಗಿದೆ ಅಂತ ಹೇಳೋದಾಗಲಿ, ಇದು ಮಾಡುವ ಹಾಗಿಲ್ಲ. ಮಾಡಿದರೆ ಕಾನೂನು ಕ್ರಮ ನಿಮ್ಮ ಮೇಲಾಗತ್ತೆ. ಮತ್ತು ಶಿಕ್ಷಣ ಇಲಾಖೆ, ಎಜುಕೇಷನ್ ಆ್ಯಕ್ಟ್ ಅಂತದೆ ನಮ್ಮಲ್ಲಿ. ಈ ಶಿಕ್ಷಣ ಇಲಾಖೆ ಶಿಕ್ಷಣ ಕಾಯ್ದೆ ಪ್ರಕಾರ ಮತ್ತು BNS ಆ್ಯಕ್ಟ್, ಭಾರತೀಯ ನ್ಯಾಯ ಸಂಹಿತೆ, ಈ ಮುಖಾಂತರ ಶಿಕ್ಷೆಗೆ ಒಳಗಾಗ್ತಾರೆ. ಸಾಮಾನ್ಯ ಪರೀಕ್ಷೆಯ ಸಿದ್ಧತೆ ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಜಿಲ್ಲಾಧಿಕಾರಿಗಳ ಜೊತೆ BEO, DDPI ಮತ್ತು ಪೊಲೀಸ್ ಇಲಾಖೆ ಬಗ್ಗೆ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಪರೀಕ್ಷೆ ಸುಸೂತ್ರವಾಗಿ ನಡೆಯಲು ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸಿದ್ಧವಾಗಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ಇದೆ. ಏನು ಅಂದರೆ, ಈ ವೆಬ್ಕಾಸ್ಟ್ ಅಂದರೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲ. ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪರೀಕ್ಷೆ ಬರೆಯಲು ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಗ್ರಾಮೀಣ ಭಾಗದಲ್ಲಿ ಉಚಿತ ಸೇವೆಗೆ ಜಿಲ್ಲಾಧಿಕಾರಿಗಳು ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನಗರಗಳಲ್ಲಿ ಕೂಡ ಪ್ರವೇಶ ಪತ್ರ ತೋರಿಸಿ ಅಡ್ಮಿಷನ್ ಟಿಕೆಟ್ ತಾವು ಬಸ್ ಪ್ರಯಾಣವನ್ನು ಉಚಿತವಾಗಿ ಮಾಡಬಹುದು. ಇದಕ್ಕೆ ಆಗಿದ್ದಾರೆ. ಈ ನಮ್ಮ ಜಿಲ್ಲಾಧಿಕಾರಿಗಳು ಈ ಒಂದು ನೇತೃತ್ವವನ್ನು ವಹಿಸಿದ್ದಾರೆ. ನಿರಂತರ ಅಧ್ಯಯನ ಮಾಡಿದವರಿಗೆ ಈ ಪರೀಕ್ಷೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಯಾರು ಅಳುಕು, ಯಾರಿಗೆ ಭಯ ಅಂದರೆ ಯಾರು ಶಾಲಾ ಕಾಲೇಜಿಗೆ ಹೋಗಿರೋದಿಲ್ಲ, ಅಧ್ಯಯನ ಮಾಡಿರೋದಿಲ್ಲ, ಅಂಥವರಿಗೆ ಪರೀಕ್ಷೆ ಭಯ ಇದ್ದೇ ಇರತ್ತೆ. ಅದನ್ನು ಹೋಗಬೇಕು. ಮತ್ತು ಕೆಲವರಿಗೆ ಕೀಳರಿಮೆ, ನನ್ನ ಕೈಗೆ ಆಗಲ್ಲ, ನಾನು ಬರೆಯೋಕ್ಕಾಗಲ್ಲ ಅಂತಕ್ಕಂಥ ಮನಸ್ಥಿತಿ ಇರುತ್ತೆ. ಯಾರಿಗೆ ಅಂದರೆ ಅಧ್ಯಯನ ಮಾಡದೇ ಇದ್ದವರು ಮಾತ್ರ. ಶಾಲೆಗೆ ಹೋಗಿ ಅಧ್ಯಯನ ಮಾಡಿ ಪಾಠ ಪ್ರವಚನ ಕೇಳಿದ್ದರೆ ಕೀಳರಿಮೆ ಬರೋದಿಲ್ಲ. ಮತ್ತು ಕೀಳರಿಮೆಗೆ ಅವಕಾಶ ಇಲ್ಲ. ನಿರಂತರ ಅಧ್ಯಯನ ಮಾಡಿದರು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಬಂದೇ ಬರುತ್ತೆ. ಪರೀಕ್ಷೆಯ ಯಶಸ್ಸು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಇರುತ್ತೆ. ನಾನು ಮರೆಯೋಕ್ಕಾಗತ್ತೆ, ನಾನು ಸಾಧ್ಯ, ನನ್ನಿಂದ ಆಗತ್ತೆ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಇರಬೇಕು. ಪಾಲಕರು ಅಷ್ಟೇ ತಮ್ಮ ಮಕ್ಕಳ ಜೊತೆ ಸ್ನೇಹಿತರಂತೆ ಇರಬೇಕು. ಅವರ ಒಂದು ಆರೈಕೆ ಮಾಡಬೇಕು. ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ ಕಾಳಜಿ ವಹಿಸಬೇಕು. ಪರೀಕ್ಷಾ ಸಮಯದಲ್ಲಿ ಬೀದಿ ವ್ಯಾಪಾರಿಗಳ ತಿಂಡಿಗಳನ್ನು ತಿನ್ನೋದು, ಹೋಟೆಲ್ ತಿಂಡಿ ತಿನ್ನತಕ್ಕಂಥದ್ದು, ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಮಾಡಿದ ಆಹಾರ ಇದನ್ನು ಬಿಟ್ಟು ಬಿಡೋದು ವಾಸಿ. ಕರಿದ ಪದಾರ್ಥಗಳನ್ನು, ಜಂಕ್ ಫುಡ್ಡು ನಿಷೇಧ ಬೇಡ. ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಹದಗೆಡೋದಕ್ಕೆ ಸಾಧ್ಯತೆ ಇರುತ್ತೆ. ಪ್ರಶಾಂತವಾಗಿ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಓದೋದಕ್ಕೆ ತಾವು ಪಾಲಕರು ಅನುಕೂಲ ವ್ಯವಸ್ಥೆ ಮಾಡಿಕೊಡಬೇಕು. ಮನೆಯ ತಮ್ಮ ಒಂದು ಕೌಟುಂಬಿಕ ಸಮಸ್ಯೆಗಳನ್ನು ಮಕ್ಕಳ ಮೇಲೆ ಹೇಳದೆ ಮಕ್ಕಳಿಗೆ ಒಂದು ಬಲವಂತದ ಕೆಲಸಗಳನ್ನು ಮಾಡಿಸುವುದು ಬಿಡಬೇಕು. ಪರೀಕ್ಷಾ ವೇಳೆ ಆ ಮಗುವಿನ ಜೊತೆ ಸಹಾಯಕರಾಗಿ ಪರೀಕ್ಷೆಯ ಕೇಂದ್ರ ಕರ್ಕೊಂಡೋಗೋದು ಮತ್ತು ಕರೆದುಕೊಂಡು ಬರುವುದು ಮತ್ತು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಮಕ್ಕಳಿಗೆ ಉತ್ತೇಜನ ಕೊಡಬೇಕು. ನೀ ಪಾಸಾದರೆ ಪಾಸಾಗುವೆ, ನಿನಗೆ ಇಂತಹ ಶಿಕ್ಷಣ ನೀಡುತ್ತೇವೆ, ಇಂಥ ಪ್ರೋತ್ಸಾಹ ಬಹುಮಾನ ಕೊಡ್ತೀವಿ ಅಂತ ನಾವು ಪೇರೆಂಟ್ಸು ಆ ಒಂದು ಮಕ್ಕಳನ್ನು ಹುರಿದುಂಬಿಸಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲ ತಾಯಿ ತಂದೆಗಳು ಒಂದು ವಿಶ್ವಾಸ ಇರುತ್ತೆ, ನನ್ನ ಮಗಳು ಪರೀಕ್ಷೆ ಭಯ ಇದೆ, ಪರೀಕ್ಷೆ ಭಯ ಪಡ್ತಾರೆ ಅಂತ. ಆದ್ದರಿಂದ ಈ ಪರೀಕ್ಷಾ ಎಂಬ ಭೀತಿ ಬಿಟ್ಬಿಡಬೇಕು. ಯಾಕೆ ಅಂದರೆ ಈಗಾಗಲೇ ಶಾಲೆಗಳಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿದೆ, ಅದರ ಅಂಕಗಳನ್ನು ಶಿಕ್ಷಕರು ಹೇಳಿದ್ದಾರೆ. ಕಾಲೇಜಲ್ಲಿ ಕೂಡ ಈ ಪ್ರಿಪ್ರೇಟರಿ ಪರೀಕ್ಷೆಗಳು ಮಾಡಿದ್ದಾರೆ, ಅದರ ಅಂಕ ನಿಮಗೆ ಗೊತ್ತಿದೆ. ಆದ್ದರಿಂದ ಈಗಾಗಲೇ ತಾವು 2-3 ಪೂರ್ವ ಸಿದ್ಧತಾ ಪರೀಕ್ಷೆ ಬರೆದಿರುವ ಕಾರಣ ನೀವು ಪರೀಕ್ಷೆ ಯಾವ ರೀತಿ ಉತ್ತರ ಬರಬೇಕು ಗೊತ್ತಿದೆ. ಮತ್ತು ಆತಂಕ ಬಿಡಿ. ಪ್ರತಿಯೊಬ್ಬರು ಆತಂಕ ಇದ್ದೇ ಇರುತ್ತೆ, ನನ್ನ ಕೈಗೆ ಏನಾಗುತ್ತೋ, ಎಷ್ಟು ಅಂಕ ಬರುತ್ತೋ ಅಂತ. ನೀವು ಎಷ್ಟು ಬರವಣಿಗೆ ಕೌಶಲ್ಯದಿಂದ ಬರ್ತೀರ, ಯಾವ ರೀತಿ ಉತ್ತರವನ್ನು ಬರುತ್ತೀರ, ಆ ಉತ್ತರಕ್ಕೆ ತಕ್ಕ ಅಂಕ ಸಿಕ್ಕೇ ಸಿಗತ್ತೆ. ಓದುವ ವೇಳೆ ಶಾಂತವಾಗಿರಿ, ಸಾಮಾನ್ಯ ಗೊಂದಲ ಮಾಡ್ಕೋಬೇಡಿ, ಶಾಂತವಾಗಿ ಓದಿದ ನಡುವೆ ಅಲ್ಪ ವಿರಾಮ ಇರಲಿ. ಓದುವಾಗ ಸ್ವಲ್ಪ ರೆಸ್ಟ್, ವಿರಾಮ ತಗೊಳ್ಳಿ. ಮತ್ತು ಬರವಣಿಗೆ ಕೌಶಲ್ಯ ಇರಬೇಕು. ನಮ್ಮ ಉತ್ತರ ಪತ್ರಿಕೆ ಬರೆಯುವಾಗ ಆ ಕೌಶಲ್ಯ ಅಂತ ಇದೆ, ಸ್ಕಿಲ್ಸ್ ಅಂತ ಪಾಯಿಂಟ್ಸ್ ಹಾಕ್ಕೊಂಡು ಬರವಣಿಗೆ ಬರೀತಕ್ಕಂಥದ್ದು. ಮತ್ತು ನಕ್ಷೆಗಳು ಅಥವಾ ಚಿತ್ರಗಳನ್ನು ಸುಂದರವಾಗಿ ಬಿಡಿಸೋದಕ್ಕೆ ಎಷ್ಟು ಚಿತ್ರ ಇದೆ ಅಷ್ಟು ಅಂಕಗಳು ಕೊಡ್ತಾರೆ. ನಕ್ಷೆ ಮ್ಯಾಪ್ ಬಿಡಿಸೋದ್ರಿಗೂ ಅಷ್ಟೇ, ಎಷ್ಟಿದೆ ಅಷ್ಟು ಅಂಕ ಸಿಗತ್ತೆ. ಅದು ಸುಂದರವಾಗಿ ಇರಲಿ. ಒತ್ತಡದಿಂದ ಮುಕ್ತರಾಗಿರಿ. ಯಾರೋ ಹೇಳ್ತಾರೆ ನಿನಗೆ ಕಮ್ಮಿ ಬರುತ್ತೆ, ನಿನಗೆ ಆಗಲ್ಲ, ನಿನಗೆ ಕಷ್ಟ ಅಂತ. ಆ ಒತ್ತಡ ಬೇಡ. ನಿಮಗೆ ಒತ್ತಡನ ನೀವು ತಗೋಬೇಡಿ. ಈಗಾಗಲೇ ನಿಮಗೆ ಗೊತ್ತಿದೆ ನಿಮ್ಮ ಸಾಮರ್ಥ್ಯ, ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ. ಹಾಗೆ ಗುಂಪು ಅಧ್ಯಯನ ಮಾಡಿ, ಗ್ರೂಪ್ ಸ್ಟಡಿ ಅಂತ
ಈ ಗ್ರೂಪ್ ಸ್ಟಡಿ ಮಾಡೋದ್ರಿಂದ ಒಬ್ಬರು ಓದಿದ್ದನ್ನು ಕೇಳುವುದು, ಒಬ್ಬರ ಉತ್ತರವನ್ನು ತಾಳೆ ಹಾಕುವುದು. ಹಾಗೆ ಒಂದು ಮಾಡೆಲ್ ಪೇಪರ್ಸ್ ಅಂತ ಈಗಾಗಲೇ ನಮ್ಮ ಸರ್ಕಾರ ಬಿಟ್ಟಿದೆ. ಕ್ವಶನ್ ಬ್ಯಾಂಕ್ ಅಂತ ಬಿಟ್ಟಿದ್ದಾರೆ, ಪ್ರಶ್ನೆ ಭಂಡಾರ. ಆ ಕ್ವಶನ್ ಪೇಪರು ಮತ್ತು ಕ್ವಶನ್ ಬ್ಯಾಂಕ್ ಏನಿದೆ ಅದೇ ನಿಮಗೆ ಪರೀಕ್ಷೆ ಬರತಕ್ಕಂಥದ್ದು, ಬೇರೆ ಯಾವುದು ಬರಲ್ಲ. ನಮ್ಮ ಪರೀಕ್ಷಾ ಮಂಡಳಿ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ. ಕ್ವಶನ್ ಬ್ಯಾಂಕ್ ಅಂತ ಕರಿತೀವಿ, ಪ್ರಶ್ನೆ ಭಂಡಾರ. ಅದನ್ನು ನೀವು ಬರೆದರೆ, ಅದನ್ನು ನೀವು ಕಾಲಮಿತಿಯಲ್ಲಿ ಉತ್ತರಿಸೋದು ಕಲಿತರೆ ಅತ್ಯಂತ ಸುಲಭವಾಗುತ್ತೆ. ಮತ್ತು ಅಣುಕು ಪರೀಕ್ಷೆ, ನೀವೇ ಒಂದು ಪ್ರಶ್ನೆಗಳನ್ನು ತಯಾರು ಮಾಡಿಕೊಳ್ಳಿ. ಆ ಪ್ರಶ್ನೆಗಳಿಗೆ ನೀವೇ ಉತ್ತರಿಸಿ, ನೀವೇ ಅಂಕ ಕೊಡಿ. ನೀವೇ ಪ್ರಶ್ನೆ ಬರೆಯೋದು ನೀವೇ, ಪ್ರಶ್ನೆಗೆ ಉತ್ತರ ಕೊಡೋದು ನೀವೇ, ಮತ್ತು ಅಂಕ ಮಾರ್ಕ್ಸ್ ಕೊಡೋದು ನೀವೇ. ಇದು ನಿಮಗೆ ಸಹಾಯವನ್ನು ಮಾಡ್ತೀವಿ. ಈ ಪರೀಕ್ಷೆ ಮಾಕ್ ಟೆಸ್ಟ್ ಅಂತ ಕರೀತಾರೆ. ಇದು ನಿಮ್ಮ ಯಶಸ್ಸಿನ ಕೀಲಿ. ನೀವು ಎಷ್ಟು ಸಮಯದಲ್ಲಿ ಎಷ್ಟು ಉತ್ತರ ಬರೀತೀರಾ, ಎಷ್ಟು ರೀತಿಯ ಅದಕ್ಕೆ ಮಾರ್ಕ್ಸನ್ನು ಕೊಡ್ಬೋದು, ತಾಳೆ ಹಾಕ್ಬೋದು, ಟ್ಯಾಲಿ ಮಾಡ್ಬೋದು. ಇದನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ಕಠಿಣ ವಿಷಯಗಳ ಬಗ್ಗೆ ಒಂದು ಪುನರಾವರ್ತನೆ ಮಾಡಿ. ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಅನಿಸುತ್ತೆ ರಿವಿಷನ್ ಮಾಡಿ. ಒಂದು ಸಲ 10 ಸಲ ಓದೋದಕ್ಕಿಂತ ಒಂದು ಸಲ ಬರವಣಿಗೆ ಮುಖ್ಯ. ಮತ್ತು ಮಾದರಿ ಇಲಾಖೆ ಪ್ರಕಟಿಸಿರುವ ನಿಯಮಗಳನ್ನು ಗಮನಿಸಿ. ಮತ್ತು ಸಾಮಾನ್ಯ ಪ್ರತಿಯೊಬ್ಬರು ಕೂಡ ಒಂದು ನೆನಪಿನ ಶಕ್ತಿ ಇದ್ದೇ ಇರುತ್ತೆ. ಆ ನೆನಪಿನ ಶಕ್ತಿ ನೀವು ಪುನರಾವರ್ತನೆ ಮಾಡ್ಕೋಬೋದು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ. ಸ್ನೇಹಿತರ ಜೊತೆ ಒಂದು ಅಧ್ಯಯನ ಮಾಡುವಾಗ ನೀವು ಒಬ್ಬರ ಪರಸ್ಪರ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಿ. ಹೀಗೆ ನಮ್ಮ SLC ಪರೀಕ್ಷೆಯು ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ. ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಮುಂದಿನ ಶಿಕ್ಷಣ, ಮುಂದಿನ ಕೋರ್ಸ್ ಯಾವ್ದು ಮಾಡಬೇಕು, ITI ಮಾಡಬೇಕಾ, ಡಿಪ್ಲೊಮಾ ಮಾಡಬೇಕಾ, ಹೀಗೆ ತಾವು ಆಯ್ಕೆ ಮಾಡ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ಅದನ್ನು ಗಮನ ಕೊಡೋದು. ಈ ಒಂದು SLC ಮತ್ತು PUC ಪರೀಕ್ಷೆ ಅಂತಿಮವಲ್ಲ. ಯಾಕೆ ಅಂತೀರಾ, ಒಂದು ಸಲ ಅನುತ್ತೀರ್ಣರಾದರೆ ಮತ್ತೊಮ್ಮೆ ಪರೀಕ್ಷೆ ಕಟ್ಟಬಹುದು. ಅಕಸ್ಮಾತ್ ನೀವು ಹೆಚ್ಚು ಅಂಕ ಬರೆದಿದ್ದು ನಿಮಗೆ ಅಂಕ ಕೊಡದೆ ಹೋದರೆ ಟೋಟಲ್ ಮರು ಎಣಿಕೆ ಮಾಡ್ಬೋದು, ರಿವ್ಯಾಲ್ಯೂಯೇಷನ್ ಮಾಡ್ಬೋದು, ಮರುಮೌಲ್ಯಮಾಪನಕ್ಕೆ ಅವಕಾಶವಿದೆ. ಆದ್ದರಿಂದ ಈ ಒಂದು ಭಯ ಬೇಡ. ಹೆಚ್ಚು ಅಂಕ ಬರೆದಿದ್ದರೆ ನಿಮಗೆ ಅವಕಾಶಗಳು ಜಾಸ್ತಿ. ನಿಮಗೇನೋ ಅನಿಸಿದರೆ ನಾನು ಬರೆದಿದ್ದಕ್ಕೆ ಸರಿಯಾಗಿ ಅಂಕ ಕೊಟ್ಟಿಲ್ಲ, ಟೋಟಲ್ ಮಾಡಿಸಿ. ವ್ಯತ್ಯಾಸವಾದರೆ ನಿಮ್ಮ ದುಡ್ಡು ಮಂಡಳಿ ವಾಪಸ್ ಕೊಟ್ಟು ರಿವ್ಯಾಲ್ಯೂಯೇಷನ್ ಮಾಡಿಸ್ಬೋದು. ಹೀಗೆ ಎಲ್ಲದಕ್ಕೂ ಅವಕಾಶವಿದೆ. ಕೆಲವರು ಸಡನ್ನಾಗಿ ಆತ್ಮಹತ್ಯೆ ಪ್ರವೃತ್ತಿ ಮಾಡಿಬಿಡ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳದೆ ಭವಿಷ್ಯವನ್ನು ನೀವೇ ನಿರ್ಮಾಣ ಮಾಡ್ಕೋಬೋದು. ಅದಕ್ಕೆ ಅವಕಾಶ ಇದೆ. ಅದನ್ನ ಫಲಿತಾಂಶದಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ, ಅಂಕಪಟ್ಟಿಯಲ್ಲಿ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಅದನ್ನು ಸರಿ ಮಾಡ್ಕೋಬೋದು. ಅದಕ್ಕೆ ಅವಕಾಶವಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಒಂದು ಪರೀಕ್ಷೆಯ ಬಗ್ಗೆ ಭಯವಾಗಲಿ ಆತಂಕವಾಗಲಿ ಬಿಟ್ಬಿಡಿ. ಬಿಟ್ಟಾಗ ನೀವು ನಿಮ್ಮ ಒಂದು ಜಾಣ್ಮೆಯಿಂದ ಉತ್ತರಿಸಿದರೆ ಈ ಒಂದು ಉತ್ತೀರ್ಣರಾಗ್ಬೋದು. ತಾವು ಇಷ್ಟಪಟ್ಟ ಒಂದು ಕೋರ್ಸ್ಗಳಿಗೆ ಸೇರ್ಕೋಬೋದು. ಪರೀಕ್ಷೆ ದಿನ ಪರೀಕ್ಷಾ ಕೇಂದ್ರ ನೀವು ಎಲ್ಲಿ ಕಲ್ತಿದ್ರ ಅದರ ಒಂದು 2 ಕಿಲೋಮೀಟ್ರ್ ಒಳಗಡೆ ಇರುತ್ತೆ. ಈ ಒಂದು ಪ್ರಯಾಣದ ಒತ್ತಡ ಇರುತ್ತೆ, ಟ್ರಾಫಿಕ್ ಸಮಸ್ಯೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಬೇಗ ಒಂದು ಅರ್ಧ ಗಂಟೆ ಮುಂಚೆ ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ. ಆ ಪರೀಕ್ಷಾ ಕೇಂದ್ರದ ಮುಂಭಾಗ ನಿಮ್ಮ ನೋಂದಣಿ ಸಂಖ್ಯೆ, ಕೊಠಡಿ ಸಂಖ್ಯೆ ಇರುತ್ತೆ. ಆ ಕೊಠಡಿ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆ ಪ್ರಕಾರ ನೀವು ಹಾಜರಾಗಬೇಕು. ಮತ್ತು ಯಾವ ಡೆಸ್ಕ್ ಮೇಲೆ ನಿಮ್ಮ ನಂಬರ್ ಇರುತ್ತೆ ಅಲ್ಲೇ ಕೂತ್ಕೋಬೇಕು. ಮತ್ತು ಬೇರೆ ಖಾಲಿ ಜಾಗ ಇದ್ದಾಗ ಬೇರೆಯವರು ಗೈರಾದರದ ಆ ಸ್ಥಳದಲ್ಲಿ ಹೋಗಿ ಕೂತ್ಕೋಬಾರ್ದು. ಮತ್ತು ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ 15 ನಿಮಿಷ ಓದುವುದಕ್ಕೆ ಕಾಲಾವಕಾಶ ಇದೆ. ಪ್ರತಿಯೊಂದು ಪ್ರಶ್ನೆಯನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಎಷ್ಟು ಅಂಕ ಇದೆ ಅಂಕಕ್ಕೆ ತಕ್ಕಂತೆ ಉತ್ತರ ಬರೆಯಿರಿ. ಮತ್ತು ಎಲ್ಲಿ ಪ್ರಶ್ನೆ ಇದೆ ಆ ಜಾಗದಲ್ಲೇ ಉತ್ತರ ಬರೆಯಿರಿ.
ಎಲ್ಲೋ ಪ್ರಶ್ನೆ ಇರುತ್ತೆ, ಎಲ್ಲೋ ಉತ್ತರ ಬರೀತೀರ, ತಪ್ಪು. ಮತ್ತು ವಿಷಯ ಸಂಬಂಧಿತವಾದ ಉತ್ತರ ಇರಲಿ, ಯಾವುದಕ್ಕೆ ಯಾವುದೋ ಉತ್ತರ ಬರೀತೀರ, ಅದು ಬಿಡಬೇಕು. ಮತ್ತು ಕ್ರಮವಾಗಿ ಮನಸ್ಸು ಅರ್ಥ ಮಾಡಿಕೊಂಡು ಯಾವುದು ಸರಳವಾಗಿದೆ ಅದಕ್ಕೆ ಉತ್ತರಿಸಿ. ನಂತರ ಕಠಿಣ ಪ್ರಶ್ನೆಗಳ ಬಗ್ಗೆ ಗಮನ ಕೊಡಿ. ಪರೀಕ್ಷೆ ಹಿಂದಿನ ದಿನವೇ ಪರೀಕ್ಷೆಗೆ ಹೋಗಬೇಕಾದ ಪ್ರವೇಶ ಪತ್ರ, ಸೆಲೆಕ್ಟ್ ಕಲರ್ ಪೆನ್ನು, ಜಾಮೆಟ್ರಿ ಬಾಕ್ಸ್ ಇತ್ಯಾದಿ ತಗೊಂಡು ಹೋಗಬೇಕು. ಮತ್ತು ಈ ಯಾವುದೇ ಒಂದು ಮೊಬೈಲ್ ಆಗಲಿ, ಕ್ಯಾಲ್ಕುಲೇಟರ್ ಆಗಲಿ, ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಅವಕಾಶವಿಲ್ಲ. ಕೆಲವರು ವರ್ಕ್ಶೀಟ್ ಅಂತ ಕೆಲವು ಪೇಪರ್ ತೊಗೊಂಡು ಹೋಗ್ತಾರೆ, ಅದಕ್ಕೆ ಅವಕಾಶವಿಲ್ಲ. ಯಾವುದೇ ಪುಸ್ತಕವಾಗಲಿ, ಯಾವುದೇ ಬರದ ಚೀಟಿ ಆಗಲಿ ನಿಮಗೆ ಅವಕಾಶವಿಲ್ಲ. ತಾವೇನಾದ್ರು ನಕಲು ಮಾಡಲು ಸಿಕ್ಕಿದರೆ ನಿಮಗೆ ನಿಮ್ಮ ಶಾಲೆಗೆ ಅಪಕೀರ್ತಿ ಆಗತ್ತೆ. ಆದ್ದರಿಂದ ನಕಲು ಮಾಡುವುದು ಬೇಡ, ನಕಲಿಗೆ ಅವಕಾಶ ಬೇಡ. ಮತ್ತು ಇನ್ನೊಂದು ಆಗತ್ತೆ, ಒಬ್ಬ ವಿದ್ಯಾರ್ಥಿಯ ಬದಲು ಇನ್ನೊಬ್ಬ ವಿದ್ಯಾರ್ಥಿ ಹೋಗ್ತಾರೆ, ಹೋಗೋ ಅವಕಾಶ ಅಂಥದಕ್ಕೂ ಅವಕಾಶವಿಲ್ಲ. ಮತ್ತು ಪ್ರತಿದಿನ ನಿಮ್ಮ ಅಡ್ಮಿಷನ್ ಟಿಕೆಟ್ ಮೇಲೆ ಕೊಠಡಿ ಮೇಲ್ವಿಚಾರಕರು ಸಹಿ ಮಾಡ್ತಾರೆ. ಆದ್ದರಿಂದ ನೀವು ಅದನ್ನು ಮಾಡಿ. ಮತ್ತು ಕೊಠಡಿಯಲ್ಲಿಯೇ ಒಂದು ಪುಸ್ತಕ ಇರುತ್ತೆ, ಹಾಜರಾತಿ ಪುಸ್ತಕ, ಪ್ರತಿದಿನ ಅದನ್ನು ತಾವು ಸಹಿ ಮಾಡಬೇಕು. ಅವರು ಸಹಿ ಮಾಡ್ತಾರೆ, ತಾವು ಸಹಿ ಮಾಡಬೇಕು. ಮತ್ತು ಪ್ರಶ್ನೆಗಳನ್ನು ಎಲ್ಲ ಮುಗಿದ ನಂತರ ಒಂದು 15 ನಿಮಿಷ ಮುಂಚೆನೇ ಮುಗಿಸಿ. ಮತ್ತು ಆ ಕೊಠಡಿ ಮೇಲ್ವಿಚಾರಕರಿಗೆ ಉತ್ತರ ಪತ್ರಿಕೆ ನೀಡಿರಿ. ಇಲ್ಲದೆ ಹೋದರೆ ಕೇವಲ ಟೇಬಲ್ ಮೇಲೆ ಇಟ್ಟೊಟ್ಟೋಗೋದು, ಡೆಸ್ಕ್ ಮೇಲೆ ಇಟ್ಟೊಟ್ಟೋದ್ರೆ ಕಷ್ಟ ಆಗತ್ತೆ. ಎಲ್ಲ ಬರೆದ ನಂತರ ಒಂದ್ಸಲ ಕೂಲಂಕಷವಾಗಿ ಪರೀಕ್ಷಿಸಿ ಮತ್ತು ಆ ಕೊಠಡಿ ಮೇಲ್ವಿಚಾರಕರಿಗೆ ತಪ್ಪದೆ ಉತ್ತರ ಪತ್ರಿಕೆಯನ್ನು ನೀಡಬೇಕು. ನೀಡಿದರೆ ಅದು ಅನುಕೂಲಕರವಾಗತ್ತೆ. ಸಾಮಾನ್ಯವಾಗಿ ಈ ಅನೇಕ ಕಡೆ ಏನಾಗತ್ತೆ ಅಂದರೆ, ಒಂದು ಮಕ್ಕಳಿಗೆ ಒಂದು ಗೊಂದಲ ಇರುತ್ತೆ, ಪೆನ್ ಚೇಂಜ್ ಮಾಡ್ಬೋದಾ? ಮಾಡಬಹುದು. ಒಂದೆರಡು ಪೆನ್ ಇಟ್ಕೊಂಡಿರ್ರಿ, ಪೆನ್ ಚೇಂಜ್ ಮಾಡುವಾಗ ಕೊಠಡಿ ಮೇಲ್ವಿಚಾರಕ್ಕೆ ತಿಳಿಸಿರಿ. ಮತ್ತು ನೋಂದಣಿ ಸಂಖ್ಯೆ ಪೂರ್ತಿ ಬರೀಬೇಕು. ಕೆಲವರು ಅರ್ಧ ಬರೀತಾರೆ, ಅರ್ಧ ಬಿಡ್ತಾರೆ. ಏನು ನೋಂದಣಿ ಸಂಖ್ಯೆ ಇದೆ ಅದನ್ನು ಬರೀರಿ. ಯಾವ ಮಾಧ್ಯಮದಲ್ಲಿ ಉತ್ತರಿಸ್ತೀರಾ ಅದನ್ನು ಕಡ್ಡಾಯವಾಗಿ ಬರೀರಿ. ಕನ್ನಡ ಮೀಡಿಯಂ ಅಥವಾ ಇಂಗ್ಲೀಷ್ ಮೀಡಿಯಂ ಅದನ್ನು ಬರೀಬೇಕು. ಮತ್ತು ಬರೆದಾದ ನಂತರ ನೀಟಾಗಿರಲಿ. ತಪ್ಪಾಗಿದ್ದರೆ ಒಂದು ಸಾಲಿನಲ್ಲಿ ಚಿತ್ತಾಕಿ ಸಾಕು. ಪ್ರಶ್ನೆ ಪತ್ರಿಕೆಯಲ್ಲಿ ಬಣ್ಣಗಳನ್ನು ಬಳಸುವುದು ಪಾಯಿಂಟು. ಕೆಲವು ಡ್ರಾಯಿಂಗ್ ಮಾಡುವಾಗ ಅನೇಕ ಥರದ ಕಲರ್ ತಗೊಂಬರ್ತಾರೆ, ಆ ಕಲರನ್ನು ಬಳಸಬೇಡಿ. ಮತ್ತು ಅನೇಕ ಸಲ ಅನೇಕ ರೀತಿಯ ಒಂದು ಅವ್ಯವಹಾರ ಆಗತ್ತೆ. ಅಂದರೆ ಕೊಠಡಿ ಮೇಲ್ವಿಚಾರಕರು ನಿಮ್ಮ ನಿಗಾ ಇಡ್ತಾ ಇರ್ತಾರೆ. ಮತ್ತು ಇಲಾಖೆಯಿಂದ ಸ್ಕ್ವಾಡ್ ಅಂತ ಬರ್ತಾರೆ, ಸಿಟ್ಟಿಂಗ್ ಸ್ಕ್ವಾಡ್, ಸ್ಥಾನಿಕ ಜಾಗೃತ ದಳ ಅಂತ, ಮತ್ತು ಫ್ಲೈಯಿಂಗ್ ಸ್ಕ್ವಾಡ್, ಸಂಚಾರಿ ಜಾಗೃತ ದಳ, ಅವ್ರು ಬರ್ತಾ ಇರ್ತಾರೆ. ಆದ್ದರಿಂದ ನಕಲಿಗೆ ಅವಕಾಶ ಮಾಡಿಕೊಡಬೇಡಿ, ಯಾಕಂದರೆ ನಿಮ್ಮ ಮೇಲೆ ನಿಗಾ ಇಡ್ತಾರೆ. ಪ್ರತಿಯೊಂದು ಕೊಠಡಿಯಲ್ಲಿ ಕೂಡ CCTV ಇರುತ್ತೆ. ವೆಬ್ಕಾಸ್ಟಿಂಗ್ ಅನ್ನೋ ಒಂದು ಕೇಂದ್ರದಲ್ಲಿ ನೋಡ್ತಾ ಇರ್ತಾರೆ ಎಲ್ಲಿ ಏನಾಗ್ತಾ ಇದೆ. ಆದ್ದರಿಂದ CCTV ಮುಖಾಂತರ ನೀವು ಪರೀಕ್ಷೆ ಬರೀತಾ ಇದ್ದೀರಾ, ಗಮನ ಇರಲಿ. ಆ CCTVಯಲ್ಲಿ ತಾವು ಚಲನವಲನ ರೆಕಾರ್ಡ್ ಆಗುತ್ತೆ. ತಾವು ಹಿಂದೆ ನಡುವುದು, ಯಾರ ಜೊತೆ ಮಾತಾಡೋದು, ಕೈ ಸನ್ನೆ ಮಾಡುವುದು, ಇದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಅದರಿಂದ ಆಸ್ಪದವಲ್ಲೇ ಏಕಾಗ್ರತೆಯಿಂದ ಬುದ್ಧಿವಂತಿಕೆಯಿಂದ ಉತ್ತರ ಬರಲಿ. ನಿಮ್ಮ ಪ್ರತಿಯೊಂದು ಕೂಡ ಆ ಪರೀಕ್ಷಾ ಕೇಂದ್ರದಲ್ಲಿ ರೆಕಾರ್ಡ್ ಆಗುತ್ತೆ, ಪ್ರತಿಯೊಂದು ಕೂಡ ನೋಡ್ತಾ ಇರ್ತಾರೆ. ಉತ್ತರ ಪತ್ರಿಕೆ ಮತ್ತು ಗ್ರಾಫ್ ಶೀಟ್ ಮೇಲೆ ನಿಮ್ಮ ನಂಬರನ್ನು ಹಾಕಬೇಕು. ಮತ್ತು ಹಾಜರಾತಿ ಸಂಖ್ಯೆ ಏನಿದೆ ಆ ಹಾಜರಾತಿ ಸಂಖ್ಯೆ ಸಂಪೂರ್ಣವಾಗಿ ಬರೀರಿ. ಕೆಲವು ಎಲ್ಲ ಬರೆದ್ಬಿಡ್ತಾರೆ, ಆದರೆ ರಿಜಿಸ್ಟರ್ ನಂಬರೇ ಬರೆದಿರೋದಿಲ್ಲ. ರಿಜಿಸ್ಟರ್ ನಂಬರ್ ಬರೀಬೇಕು. ಮತ್ತು ವದಂತಿಗಳು, ಕೆಲವು ಸ್ನೇಹಿತರು, ಕೆಲವು ಪೋಷಕರು, ಕೆಲವು ಶಿಕ್ಷಕರು ಒಂದು ಸುದ್ದಿ ಆಗ್ಬಿಡ್ತಾರೆ, ಕ್ವಶನ್ ಪೇಪರ್ ಸಿಕ್ಕಿದೆ, ಕ್ವಶನ್ ಪೇಪರ್ ನನ್ನ ಹತ್ರ ಇದೆ. ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆ ಬಯಲಾಗೋದಿಲ್ಲ. ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಕೆಲವು ಕಿಡಿಗೇಡಿಗಳು ಈ ವದಂತಿಯನ್ನು ಹಬ್ತಾರೆ. ಈ ಕಿಡಿಗೇಡಿಗಳಿಗೆ, ವದಂತಿಗಳಿಗೆ ನೀವು ಗಮನ ಕೊಡಬೇಡಿ. ಪರೀಕ್ಷೆಗಳಲ್ಲಿ ಏನಾದರೂ
ನಕಲು ಮಾಡುವಾಗ ಸಿಕ್ಕಿದರೆ ಕಾರಾಗೃಹ ವಾಸವಿದೆ ಮತ್ತು ಶಿಕ್ಷೆ ಕೂಡ ಇದೆ. ಮತ್ತು ಶಿಕ್ಷಕರಿಗೂ ಕೂಡ ಈ ಒಂದು ಪರೀಕ್ಷೆಗಳಲ್ಲಿ ಅವ್ಯವಹಾರದಲ್ಲಿ ತೊಡಗಿದರೆ, ಅವರು ಸಿಕ್ಕಿಬಿದ್ದರೆ ಶಿಕ್ಷಕರಿಗೂ ಕೂಡ ಶಿಕ್ಷೆ ಮತ್ತು ಕಾರಾಗೃಹ ವಾಸಕ್ಕೆ ಅನುಮಾನವಿದೆ. ಅಂಕಗಳನ್ನು ತಿದ್ದುಪಡಿ ಮಾಡುವುದು, ಒಬ್ಬರ ಉತ್ತರ ಪತ್ರಿಕೆಯನ್ನು ಹಾಳು ಮಾಡುವುದು, ಇದೆಲ್ಲ ಕೇಂದ್ರಗಳಲ್ಲಿ ಆಗದಾಗೆ ನೋಡ್ಕೋಬೇಕು. ಮತ್ತು ಉಪವಾಸ ಮಾಡಿ ಪರೀಕ್ಷೆಗೆ ಹೋಗಬೇಡಿ. ಕೆಲವರು ಉಪವಾಸ ಇರ್ತಾರೆ, ಪರೀಕ್ಷೆಗೆ ಹೋಗ್ತಾರೆ. ಆದ್ದರಿಂದ ಆಹಾರ ತೆಗೆದುಕೊಂಡು ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಲಘು ಆಹಾರ, ಲಘು ಉಪಹಾರ ಮಾಡಿ. ಮತ್ತು ಏನಾದರೂ ನಿಮಗೆ ಕಾಯಿಲೆಗಳಿದ್ದರೆ, ದೀರ್ಘ ಕಾಯಿಲೆ ಅಥವಾ ಯಾವುದಾದ್ರು ಔಷಧ ಸೇವನೆ ಇದ್ದರೆ ಔಷಧ ಸೇವಿಸಿ ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ. ನಿಮ್ಮ ಸಹಾಯಕ್ಕೆ ಇಲಾಖೆ ಸಿದ್ಧವಾಗಿರುತ್ತೆ. ಮತ್ತು ನಿಮಗೆ ಯಾವ ಅನುಕೂಲ ಬೇಕೋ ಅನುಕೂಲತೆಗಳನ್ನು ಈಗಾಗಲೇ ಶಿಕ್ಷಣ ಇಲಾಖೆ ಮಾಡಿದೆ. ಒಂದು ಇಲಾಖೆಯ ಕೆಲಸ ಪವಿತ್ರವಾದ ಕೆಲಸ. ಪರೀಕ್ಷೆ ನೈಜವಾದ ಶಿಕ್ಷಣ, ನಿಜವಾದ ಶಿಕ್ಷಣ ಮತ್ತು ಗುಣಮಟ್ಟದ ಶಿಕ್ಷಣ ನೀಡಲು ಕರ್ನಾಟಕ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದೆ. ಯೋಜನೆಗಳ ಲಾಭ ಪಡಿಬೇಕು. ಮತ್ತು ನೀವು ನಿಮ್ಮ ಜ್ಞಾನವನ್ನು ತಗೊಳ್ತಕ್ಕಂಥ ಶಿಕ್ಷಣವನ್ನು ಪರೀಕ್ಷೆಯಲ್ಲಿ ಬರೆಯುವುದರ ಮೂಲಕ ತಾವು ವರ್ಷ ಪೂರ್ತಿ ಏನು ಕಷ್ಟಪಟ್ಟಿದ್ದೀರಾ ಆ ಪಟ್ಟ ಫಲ ಈ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ನಿಮ್ಮ ಒಂದು ಫಲಕ್ಕೆ ತಕ್ಕ, ಶ್ರಮಕ್ಕೆ ತಕ್ಕ ಫಲ, ನಿಮ್ಮ ಪರೀಕ್ಷಾ ಫಲಿತಾಂಶ, ನೀವು ಪಡೆಯುವ ಅಂಕ. ನಿಮ್ಮ ಶಾಲೆಗೆ, ನಿಮ್ಮ ಪೋಷಕರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಹೆಸರು, ಕೀರ್ತಿ ಬರುವ ಹಾಗೆ ನಿಮ್ಮ ನಡವಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಅಪಕೀರ್ತಿ ತಂದ್ಕೋಬೇಡಿ. ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಮುಂಚೆ ಬಂದು ಓಡಾಡುವುದು ಮತ್ತು ಕಿರುಚಾಡುವುದು, ಕೂಗಾಡುವುದು ಬೇಡ. ಮತ್ತು ಸಮವಸ್ತ್ರ ಇರಲಿ. ಶಾಲೆಗಳಲ್ಲಿ ಆಗಲೇ ಸಮವಸ್ತ್ರ ಇದೆ, ಪರೀಕ್ಷೆಯಲ್ಲಿ ಕೂಡ ಸಮವಸ್ತ್ರ ಇದರಿಂದ ಹೋಗಿರಿ. ಮತ್ತು ನಿಮ್ಮ ಪ್ರವೇಶ ಪತ್ರ ಕಳೆದು ಹೋದರೆ ಮತ್ತೆ ಪಡೆಯೋದಕ್ಕೆ ಅವಕಾಶವಾಗಿದೆ. ಪ್ರತಿ ಶಾಲೆಯಲ್ಲೂ ಕೂಡ ಆ ಶಾಲೆಯ ಶಿಕ್ಷಕರು ಬಂದಿರ್ತಾರೆ. ಆದ್ದರಿಂದ ಆ ಶಾಲೆಯ ಶಿಕ್ಷಕರ ನೆರವಿನಿಂದ ಅಕಸ್ಮಾತ್ ಹಾಜರಾತಿ ಅಡ್ಮಿಷನ್ ಟಿಕೆಟ್ ಕಳೆದು ಹೋದರೆ ಪಡ್ಕೋಬೋದು. ಮತ್ತು ಶಾಲೆಯ ಶಿಕ್ಷಕರು ಕೂಡ ತಮಗೆ ಬೇಕಾದ ಅನುಕೂಲತೆಗಳನ್ನು, ನಿಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳ್ಕೊಡ್ತಾರೆ. ಈ ಪರೀಕ್ಷೆ ಮುಗಿಯುವ ತನಕ ನಿಮ್ಮ ಹಾಜರಾತಿ ಅಟೆಂಡೆನ್ಸ್ ನಾವು ಹಾಕ್ತೀವಿ. ಹಾಜರಾತಿಯನ್ನು ಅಟೆಂಡೆನ್ಸ್ ಕಡ್ಡಾಯ ಅಪ್ ಟು ಎಕ್ಸಾಮಿನೇಷನ್ ನಾವು ಹಾಕ್ತೀವಿ. ಮತ್ತು ಈಗಾಗಲೇ ನೀವು ಬರೆದಿರ್ತಕ್ಕಂಥ ಆಂತರಿಕ ಅಂಕಗಳು FA1, FA2, FA3, FA4 ಈ ಅಂಕಗಳು ಮಂಡಳಿಗೆ ಹೋಗಿದೆ. ನೀವು ಬರತಕ್ಕಂಥ ಉತ್ತರ ಮತ್ತು ಆಂತರಿಕ ಅಂಕ ಎರಡೂ ಸೇರಿ ನಿಮ್ಮ ಟೋಟಲ್ ಮಾರ್ಕ್ಸ್ನ ಹಾಕ್ತಾ ಇದ್ದಾರೆ. ಆದ್ದರಿಂದ ಎರಡು ನಿಮ್ಮ ಜೀವನಕ್ಕೆ, ನಿಮ್ಮ ಶಿಕ್ಷಣಕ್ಕೆ, ನಿಮ್ಮ ವಿದ್ಯೆಗೆ ಯಾವುದು ಆಸಕ್ತಿ ಇದೆ ಪಡ್ಕೋಬೋದು. ಹಾಗೆ ಪೇರೆಂಟ್ಸು ಅಥವಾ ಟೀಚರೇ ಆಗಲಿ ಎಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಒತ್ತಾಯ ಹಾಕಬೇಡಿ. ಎಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಇಷ್ಟಿಲ್ಲದೆ ನನಗೆ ನಮಗೆ ಮರ್ಯಾದೆ ಹೋಗುತ್ತೆ, ಶಾಲೆ ಮರ್ಯಾದೆ ಹೋಗುತ್ತೆ, ಸಬ್ಜೆಕ್ಟ್ ಟೀಚರ್ ಆದರೂ ನನ್ನ ಮರ್ಯಾದೆ ಹೋಗುತ್ತೆ, ಪೇರೆಂಟ್ಸ್ ಹೇಳ್ತಾರೆ ನನ್ನ ಮರ್ಯಾದೆ. ಮಕ್ಕಳ ಮೇಲೆ ಅಂಕ ಪಡೆಯೋದಕ್ಕೆ ಒತ್ತಡ ಹಾಕಬಾರ್ದು. ಆ್ಯಸ್ ಎ ಟೀಚರ್, ಹೆಡ್ ಮಾಸ್ಟರ್, ಪೇರೆಂಟ್, ಅಂಕದಿಂದ ನಿರ್ಮಾಣ ಆಗಲ್ಲ ಭವಿಷ್ಯ. ಅಂಕಕ್ಕೆ ಒತ್ತಡ ಹಾಕಬಾರ್ದು. ವಿಶ್ವದ ನಾಯಕರಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಈ ಪರೀಕ್ಷಾ ಪೇ ಚರ್ಚಾ ಅಂತ ಮಾಡ್ತಾ ಇದ್ದಾರೆ. ಇದುವರೆಗೆ ಯಾವ ಪ್ರಧಾನಮಂತ್ರಿಯೂ ಮಾಡದ ಒಂದು ವಿಷಯವನ್ನು, ಪರೀಕ್ಷೆಯ ಬಗ್ಗೆ ಸ್ವತಃ ಪ್ರಧಾನಮಂತ್ರಿಗಳೇ ಚರ್ಚೆಯನ್ನು ಮಾಡಿ ಮಕ್ಕಳ ಪ್ರಶ್ನೆಗಳ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರ ಪ್ರಧಾನಮಂತ್ರಿ ಆದಾಗಿನ ಇದುವರೆಗೂ ಕೂಡ ಈ ಮಕ್ಕಳ ಪರೀಕ್ಷೆಯ ಬಗ್ಗೆ ಒಂದು ಗೊಂದಲವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಅವ ಪ್ರಧಾನಮಂತ್ರಿಗೆ ಏನೇ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾಯಿದ್ದಾರೆ. ಇಂತಹ ಪ್ರಧಾನಮಂತ್ರಿಗಳ ಪರೀಕ್ಷಾ ಪೇ ಚರ್ಚಾ ಎಲ್ಲರಿಗೂ ಮಾರ್ಗದರ್ಶನ ಆಗಿದೆ. ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ನೀವು ಕೂಡ ನಿಮ್ಮ ತಾಳ್ಮೆಯಿಂದ, ಏಕಾಗ್ರತೆಯಿಂದ ಶಿಕ್ಷಣ ಪಡೆದಿದ್ದೀರಿ ಈಗಾಗಲೇ. ಅದರಿಂದ ಶಾಲೆಯ ಹೆಸರು, ನಿಮ್ಮ ಹೆಸರು ಮತ್ತು ತಾಯಿ ತಂದೆ ಹೆಸರು ಬೆಳಗೋದಕ್ಕೆ ಒಂದು ಸದಾವಕಾಶ.
ಯಾವ ರೀತಿ ವರ್ಷವೆಲ್ಲ ಹಬ್ಬ ಆಗತ್ತೆ, ಈ ಪರೀಕ್ಷೆಗಳೊಂದು ಹಬ್ಬನೇ, ವರ್ಷಕ್ಕೊಂದ್ಸಲ ಪರೀಕ್ಷೆ ಬರುತ್ತೆ. ಯಾವುದೇ ಉದ್ಯೋಗ ಮಾಡಬೇಕಾದ್ರೂ ನಿಮಗೆ ಎಕ್ಸಾಮ್ ಬೇಕೇ ಬೇಕು. ಒಬ್ಬ ಲಾಯರ್ ಆಗಲಿ, ಒಬ್ಬ ಜಡ್ಜ್ ಆಗಲಿ, ಒಬ್ಬ ಟೀಚರ್ ಆಗಲಿ, ಅವನು ಎಕ್ಸಾಮಿನೇಷನ್ ಇದ್ದರೆ ಅವ್ನು ಪಾಸ್ ಆದರೆ ಜಡ್ಜ್ ಆಗ್ಬೋದು, ಲಾಯರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು. ವಧುವರರ ಪರೀಕ್ಷೆ ಮಾಡ್ತಾರೆ, ಮದುವೆ ಆಗೋದಕ್ಕೆ ಮುಂಚೆ ಗಂಡು ಹೆಣ್ಣು ಪರೀಕ್ಷೆ ಆಗತ್ತೆ. ಹಾಗೆ ಜೀವನದಲ್ಲಿ ಪರೀಕ್ಷೆ ಎಂಬುದು ಅನಿವಾರ್ಯ ಆದ್ದರಿಂದ ಅದನ್ನು ಎದುರಿಸಬೇಕು ನಿಮ್ಮ ಕೌಶಲ್ಯದಿಂದ. ಪರೀಕ್ಷೆ ಇಲ್ಲದೆ ಯಾವುದು ಸಕ್ಸಸ್ ಆಗಲ್ಲ. ಪರೀಕ್ಷೆಯೇ ಜೀವನ. ಆ ಪರೀಕ್ಷೆಯನ್ನು ಗೆದ್ದು ನಿಮ್ಮ ಭವಿಷ್ಯನ ಬೆಳಗಿಸ್ಕೋಬೇಕು, ನಿಮ್ಮ ಆಸೆಯನ್ನು ಈಡೇರಿಸ್ಕೋಬೇಕು ಅಂತ ಹೇಳುತ್ತಾ VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಈ ಪರೀಕ್ಷಾ ಮಾರ್ಗದರ್ಶನ, ಶೈಕ್ಷಣಿಕ ಮಾರ್ಗದರ್ಶನ ಅಂತಕ್ಕಂಥ ಕಾರ್ಯವನ್ನು ಮುಗಿಸ್ತಾ ಇದ್ದೀನಿ. ಏನೇ ಸಮಸ್ಯೆಗಳಿದ್ರೂ ಕೂಡ ಶಿಕ್ಷಣ ಇಲಾಖೆಯ ಒಂದು ದೂರವಾಣಿಯನ್ನು ಸಂಪರ್ಕಿಸಿ ಅಂತ ತಿಳಿಸುತ್ತಾ, ಮತ್ತು ಕೊನೆಯದಾಗಿ ಒಂದೇ ಒಂದು ಸಮಸ್ಯೆ ಆಗುತ್ತೆ, ಹಾಜರಾತಿ ಸಮಸ್ಯೆ. ಅನೇಕ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಅಟೆಂಡೆನ್ಸ್ ಇರೋದಿಲ್ಲ, ಗೊಂದಲ ಆಗುತ್ತೆ. ದಯಮಾಡಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಗುವಿನ ಭವಿಷ್ಯಕ್ಕೆ ಅಡ್ಡಿ ಆಗದ ಹಾಗೆ ಈ ಒಂದು ಹಾಜರಾತಿ ಪ್ರವೇಶ ಪತ್ರ ಕೊಡಿಸ್ಬೇಕು. ಯಾಕೆಂದರೆ ಹಲವಾರು ಸಮಸ್ಯೆಗಳು ಅದೇ ಆಗ್ತದೆ. ಮಕ್ಕಳು ಏನೋ ಕಾರಣ ಆಗಿರೋದಿಲ್ಲ, ಅದರಿಂದ ಶಾಲೆಗಳು ಅಡ್ಮಿಷನ್ ಟಿಕೆಟ್ ಕೊಡೋದು ಅವ್ರ ಕರ್ತವ್ಯ. ಮತ್ತು ಕೊಡದೇ ಹೋದರೆ ಆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆ ಒಂದು ಪ್ರವೇಶ ಪತ್ರ ಕೊಡಿಸ್ಬೇಕು. ಈ ಬಗ್ಗೆ ಸರ್ಕಾರ ಆದೇಶ ಕೊಟ್ಟಿದೆ. ಆದರೂ ಕೂಡ ಎಲ್ಲ ಇಲಾಖೆಯ ಸಿಬ್ಬಂದಿ, ಜಿಲ್ಲಾಧಿಕಾರಿ ಇರ್ಬೋದು, DDP, BO ಮತ್ತು ಮಂಡಳಿಯ ಅಧಿಕಾರಿಗಳು ಎಲ್ಲರೂ ಕೂಡ ಈ ಪರೀಕ್ಷೆ ಒಂದು ಪವಿತ್ರವಾದ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ಪೂಜೆಯಂತೆ, ಒಂದು ಹಬ್ಬದಂತೆ ಎಲ್ಲರೂ ಆಚರಿಸೋಣ. ಎಲ್ಲರಿಗೂ ಶುಭವಾಗಲಿ. ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಅನಂತ ಒಂದು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಿ ಯಲಹಂಕದ KS ವಿಜಯ್ ಕುಮಾರ್ ನಿಮ್ಮವ. ನಮಸ್ಕಾರಗಳು.